ಮಂಗಳೂರಿಗೆ ಹೋಗಿದ್ದಾರೆ, ಬೇರೆ ಬೇರೆ ಭಾಗಕ್ಕೆ ಹೋಗಿದ್ದಾರೆ, ತುಮಕೂರಿಗೆ ಹೋಗಿದ್ದಾರೆ. ಸೊ ಅಲ್ಲಿ ಆತನ ಗುರುತು ಸಿಗುತ್ತಾ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ಇನ್ನು ಶಂಕಿತ ಪತ್ತೆಯೇ ಪೊಲೀಸ್ ಇಲಾಖೆಗೆ ಸದ್ಯಕ್ಕೆ ದೊಡ್ಡ ತಲೆಬಿಸಿ ಆಗ್ಬಿಟ್ಟಿದೆ. ಕೆಫೆಯಿಂದ 2 ಮಾರ್ಗವಾಗಿ ಬಸ್ ಚೇಂಜ್ ಮಾಡಿದ್ದಂತಹ ಆರೋಪಿ ಕುಂದಲಹಳ್ಳಿ ಕಾಲೋನಿ ITPL ಮಾರ್ಗವಾಗಿ ಬಸ್ ಅನ್ನ ಆತ ಚೇಂಜ್ ಮಾಡಿದ್ದ. 2 ಕಡೆಯಲ್ಲೂ ಶರ್ಟ್ ಅನ್ನ ಆ ಆರೋಪಿ ಚೇಂಜ್ ಮಾಡಿರೋದನ್ನ ನಾವು ಗಮನಿಸಬಹುದಾಗಿದೆ. BMTC ಬಸ್ನಲ್ಲಿ ಸಿಕ್ಕಿರುವಂತಹ ಕ್ಯಾಮೆರಾಗಳನ್ನು ಕೂಡ ಪರಿಶೀಲಿಸಿದ್ದಾರೆ. ಆರೋಪಿಯನ್ನ ಹಿಡಿಯೋದೆ ಪೊಲೀಸ್ ಇಲಾಖೆಗೆ ದೊಡ್ಡ ಟಾಸ್ಕ್ ಎಂಬಂತೆ ಸದ್ಯಕ್ಕೆ ಕಾಣ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರು ನೀಡ್ತಾರೆ. ಚಂದ್ರು, ಇಷ್ಟು ದಿನ ಆದರೂ ಕೂಡ ಈ ಶಂಕಿತ ಉಗ್ರನ ಪತ್ತೆ ಆಗಿಲ್ಲ. ಈ ಶಂಕಿತ ಉಗ್ರನನ್ನ ಹೇಗೆ ಹಿಡಿಯೋದಕ್ಕೆ ಪೊಲೀಸರು ಪ್ಲಾನ್ ಅನ್ನ ರೂಪಿಸಿದ್ದಾರೆ? ಎದುರಾಗ್ತಾ ಇರುವಂತಹ ಚಾಲೆಂಜಸ್ ಏನೇನು? ಖಂಡಿತವಾಗಿಯೂ ಸಭಾ, ಏನು ಈ ಒಂದು ಬಾಂಬರ್ ಏನಿದ್ದಾನೆ ಈತ ಪ್ರತಿಯೊಂದನ್ನು ಕೂಡ ಸಾಕಷ್ಟು ವೆಲ್ ಟ್ರೈನ್ಡ್ ರೀತಿಯಲ್ಲಿ ವರ್ತನೆ ಮಾಡಿರುವಂತಹದ್ದು. ಎಲ್ಲೂ ಕೂಡ ಆತನ ಮುಖ ಚೆಹರೆ ಸರಿಯಾಗಿ ಕಾಣಿಸೋದಿಲ್ಲ. ಜೊತೆಗೆ ಯಾವುದು ಕೂಡ CC ಕ್ಯಾಮ್ರಾಕ್ಕೆ ಸರಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಏರಿಯಾದಲ್ಲಿ ಸಾಕಷ್ಟು ಸರ್ವೆಲೆನ್ಸ್ ಅನ್ನು ಕೂಡ ನಡೆಸಿದ್ದಾನೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದಿದೆ. ಯಾಕೆಂತಂದ್ರೆ ಪ್ರತಿಯೊಂದು CCTVಯನ್ನು ನಾವು ಗಮನಿಸಿದಾಗ ಆತ ಎಲ್ಲೋ ಒಂದು ಕಡೆ ತನ್ನ ಮುಖವನ್ನ ಕಾಣಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು CCTVಯನ್ನು ನೋಡಿಕೊಂಡೇ ಆತ ಹೆಜ್ಜೆ ಹಾಕಿರುವಂತಹದ್ದು. ಇನ್ನು ಮುಖ್ಯವಾಗಿ BMTC ಬಸ್ನಲ್ಲೂ ಕೂಡ ನಾವು ಗಮನಿಸಬಹುದು, ಯಾವುದೇ ರೀತಿಯಾದಂತಹ ನನ್ನ ಗುರುತು ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಕೂಡ ಒಂದು ಬಸ್ ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನು ಕೂಡ ಧರಿಸಿರುವಂತಹದ್ದು. ಅಂದರೆ ಶರ್ಟ್ ಹಾಕೊಂಡಿರ್ತಾನೆ, ತಕ್ಷಣಕ್ಕೆ ಹೋಗಿ ಮತ್ತೆ T-ಶರ್ಟ್ ಹಾಕೊಂಡು ಬರ್ತಾನೆ, ಈ ರೀತಿಯಾಗಿ ಮಾಡಿರುವಂತಹದ್ದು. ಇನ್ನು ಕೆಲವೊಂದು ಕಡೆ ಆತನ ಮುಖ ಕಾಣಿಸುವಂತೆ ಅಂದರೆ ದೂರದಲ್ಲೆಲ್ಲೋ CCTVಗೆ ಸರಿಯಾಗುವ ನಿಟ್ಟಿನಲ್ಲಿ ವರ್ತಿಸೋದು, ಜೊತೆಗೆ ಮಾಸ್ಕ್ ಅನ್ನು ಹಾಕೊಳ್ಳುವುದು, ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ. ಜೊತೆಗೆ ಈ ಕೆಫೆ ಏನಿದೆ, ಈ ಕೆಫೆ ಸುತ್ತಮುತ್ತ ಸುಮಾರು 30ರಿಂದ 40 ಬಾರಿ ಆತ ರೌಂಡನ್ನು ಕೂಡ ಹಾಕಿದ್ದಾನೆ. ಇದೇ ಒಂದು ಸ್ಪಾಟಲ್ಲಿ ನಾನು ಬಾಂಬ್ ಇಡಬೇಕು ಅನ್ನುವಂತಹದ್ದು ಕೂಡ ಆತ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಈ ಎಲ್ಲವನ್ನು ನೋಡಿದಂತಹ ಪೊಲೀಸರಿಗೆ ಸದ್ಯಕ್ಕೆ ಈ ಏನು ಆರೋಪಿ ಇದ್ದಾನೆ ಅಥವಾ ಶಂಕಿತ ಇದ್ದಾನೆ, ಈತನ ಜಾಡನ್ನು ಹಿಡಿಲಿಕ್ಕೆ ಕೊಂಚ ಮಟ್ಟಿಗೆ ಕಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಈತ ಓಡಾಡಿದಂತಹ ರೀತಿ ಆಗಿರ್ಬೋದು, ಅಥವಾ ಪೊಲೀಸರನ್ನ ಮಿಸ್ಲೀಡ್ ಮಾಡಲಿಕ್ಕೆ ಮೊಬೈಲ್ ಫೋನನ್ನು ತೋರಿಸೋದಾಗಿರ್ಬೋದು, ಅಥವಾ ಯಾರ ಜೊತೆ ಮಾತಾಡದೆ ಸೀದಾ ಬಸ್ಗಳನ್ನು ಚೇಂಜ್ ಮಾಡೋದಿರ್ಬೋದು, ಈ ರೀತಿಯಾದಂತಹ ಒಂದು ಮಿಸ್ಲೀಡನ್ನು ಮಾಡಿರೋದ್ರಿಂದ ಎಲ್ಲೊಂದು ಕಡೆ ಪೊಲೀಸರು ಆ ಒಂದು ಲೀಡನ್ನು ಹಿಡ್ಕೊಂಡು ಇಲ್ಲೇ ಬೆಂಗಳೂರು ಮತ್ತೆ ಬೆಂಗಳೂರು ಸುತ್ತಮುತ್ತ ಆತನನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಏನು ಆತ ಬಾಂಬನ್ನು ಇಟ್ಟು ಆದಮೇಲೆ 3 ಗಂಟೆಗಳು ಕಳೆದಿವೆ. ಈ ಒಂದು 3 ಗಂಟೆಗಳಲ್ಲಿ ಆತ ಎಲ್ಲಿಗೆ ತನಕ ಟ್ರಾವೆಲ್ ಮಾಡಿರ್ಬೋದು ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತಹದ್ದು. ಇನ್ನು ಮುಂದುವರೆದ ಭಾಗದಲ್ಲಿ ಯಾವಾಗ NIA ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಅಧಿಕೃತವಾಗಿ ಎಂಟ್ರಿ ಆಗ್ತಾರೋ ಅಲ್ಲಿಂದ ಕೂಡ ಸಾಕಷ್ಟು ಒಂದು ಡೆವಲಪ್ಮೆಂಟ್ ಅನ್ನು ತೆಗೆದುಕೊಂಡಿರುವಂತಹದ್ದು. ದೇಶದಾದ್ಯಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಶಂಕಿತರು ಏನು ಜೈಲಲ್ಲಿದ್ದಾರೆ ಅವರ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ರೈಡನ್ನು ಮಾಡಿದ್ದಾರೆ. ಆ ಒಂದು ರೈಡ್ನಲ್ಲಿ ಸಾಕಷ್ಟು ಜನರನ್ನ ವಿಚಾರಣೆ ಕೂಡ ಮಾಡಿರುವಂಥದ್ದು. ಅಂದರೆ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಅವರನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಚೆನ್ನೈನಲ್ಲಿ ವಶಕ್ಕೆ ಪಡೆದಿರುವಂತಹ ವಶಕ್ಕೆ ಪಡೆದಿರುವಂತಹ 5 ಜನ ಶಂಕಿತರೇನಿದ್ದಾರೆ ಅವರನ್ನ ಬೆಂಗಳೂರಿಗೆ ಏನಾದರೂ ಸಂಬಂಧ ಪಟ್ಟಿದೆಯಾ ಅನ್ನುವಂಥ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೆ ಏನು CCTVಯಲ್ಲಿ ಒಂದು ಸೆರೆ ಆಗಿರುವ ದೃಶ್ಯ ಇದೆ, ಈ ಒಂದು ದೃಶ್ಯಾವಳಿಗಳನ್ನು ಆತನಿಗೆ ತೋರಿಸಿ ಈ ಒಂದು ವ್ಯಕ್ತಿ ನಿಮ್ಮ ಗ್ಯಾಂಗ್ನಲ್ಲಿ ಇದ್ದಾನೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸದ್ಯಕ್ಕೆ NIA ತಂಡ ತನಿಖೆಯನ್ನು ಮಾಡ್ತಾ ಇದೆ ಅನ್ನುವಂತಹದನ್ನ ತಿಳಿದು ಬಂದಿರುವಂಥದ್ದು. ಇನ್ನು ಮುಂದುವರೆದ ಭಾಗದಲ್ಲಿ ಈತ ಕೇರಳ ಅಥವಾ ಚೆನ್ನೈನಲ್ಲೇ ಆತ ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸ್ತಾ ಇರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.